ಓಂ ನಮಃ ಶಿವಾಯ. ಈಗಷ್ಟೇ ನಾವು ಇನ್ನೇನು ಶಿವರಾತ್ರಿ ಹಬ್ಬವನ್ನು ಬಹಳ ಸಂಭ್ರಮದಿಂದ ಆಚರಿಸಿಕೊಂಡು ಬಂದಿದ್ದೇವೆ. ಸೊ ಶಿವರಾತ್ರಿಯ ಬಗ್ಗೆ ಒಂದು ಕಥೆಯನ್ನು ತಿಳ್ಕೊಂಡು ಬರೋಣ. ಈ ಶಿವರಾತ್ರಿ ಹಬ್ಬವನ್ನು ನಾವು ಯಾಕಾಗಿ ಆಚರಿಸ್ತೇವೆ ಅಂತ ಒಂದು ಚಿಕ್ಕ ಹಿನ್ನೆಲೆಯನ್ನು ನನಗೆ ತಿಳಿದಷ್ಟು ಮಟ್ಟಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಪಂಚಾಂಗದ ಪ್ರಕಾರ ಅಥವಾ ನಮ್ಮ ಪ್ರಾಜ್ಞರು, ನಮ್ಮ ಹಿರಿಯರು ಹೇಳಿಕೊಟ್ಟ ಹಾಗೆ ಈ ನಮ್ಮ ವಿವಿಧ ದೇವರುಗಳನ್ನು ಆರಾಧಿಸಲಿಕ್ಕೆ ಒಂದೊಂದು ತಿಥಿಯು ವಿಶೇಷ ಅಂತ ಹೇಳಿದ್ದಾರೆ. ಏನಪ್ಪ ಅದು ತಿಥಿಗಳು ಅಂತ ಹೇಳಿದರೆ, ಈ ಪಾಡ್ಯದ ದಿನ ಗೋಪೂಜೆಗೆ ಪ್ರಶಸ್ತವಾದದ್ದು, ಬಿದಿಗೆ ಬ್ರಹ್ಮದೇವರ ಪೂಜೆಗೆ, ತದಿಗೆ ಗೌರಿ ಪೂಜೆ, ಚತುರ್ಥಿ ಗಣೇಶನ ಪೂಜೆಗೆ, ಪಂಚಮಿ ನಾಗದೇವರು, ಷಷ್ಠಿ ಸುಬ್ರಹ್ಮಣ್ಯ, ಸಪ್ತಮಿ ಸೂರ್ಯದೇವರು, ಅಷ್ಟಮಿ ಕೃಷ್ಣ, ನವಮಿ ರಾಮ, ದಶಮಿ ಶಮೀವೃಕ್ಷ, ಏಕಾದಶಿ ವಿಷ್ಣು, ದ್ವಾದಶಿ ತುಳಸಿ ಪೂಜೆ, ತ್ರಯೋದಶಿ ಮನ್ಮಥ ದೇವರು, ಚತುರ್ದಶಿ ಈಶ್ವರ, ಹಾಗೆ ಅಮಾವಾಸ್ಯೆಯ ದಿನ ಲಕ್ಷ್ಮೀ ಪೂಜೆ, ಹುಣ್ಣಿಮೆಯ ದಿನ ಹನುಮಂತ ದೇವರು ಹಾಗೂ ದತ್ತಾತ್ರೇಯ ದೇವರ ಪೂಜೆಗೆ ಪ್ರಶಸ್ತವಾದದ್ದು ಈ ತಿಥಿಗಳು ಅಂತ ಒಂದು ಹಿನ್ನೆಲೆ ಹೇಳ್ತದೆ ನಮ್ಮ ಪಂಚಾಂಗಗಳು ಅಥವಾ ನಮ್ಮ ಪುರಾಣಗಳ ಹಿನ್ನೆಲೆ. ಅದೇ ರೀತಿಯಲ್ಲಿ ನಾವು ಈ ಚತುರ್ದಶಿ ಅಂತ ಏನು ಹೇಳ್ತೇವೆ, ಅದು ಈಶ್ವರನ ಆರಾಧನೆಗೆ ಒಂದು ಪ್ರಶಸ್ತವಾದ ತಿಥಿ ಅಂತ. ಈ ಶಿಶಿರ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷದ ದಿನ ಬರುವಂತಹ ಚತುರ್ದಶಿ ಈ ದಿನ ಶಿವರಾತ್ರಿ ಹಬ್ಬವನ್ನು ಆಚರಿಸ್ತಾರೆ. ಇದು ಏನಕ್ಕಪ್ಪ ಈ ಹಬ್ಬವನ್ನು ಈ ದಿನ ಆಚರಿಸ್ತಾರೆ ಅಂತ ಹೇಳಿದರೆ, ಶಿವ ಅಂದರೆ ಮಂಗಳ ಅಂಥೇಳಿ ಅರ್ಥ. ಹೆಚ್ಚಾಗಿ ನಾವು ಈ ರಾತ್ರಿಯ ಸಮಯ ಅಷ್ಟು ಶುಭವಲ್ಲ, ಅಮಂಗಳ ಅಂತ ನಮ್ಮದು ಒಂದು ಇದೆ, ನಂಬಿಕೆ ಇದೆ. ಆದರೆ ಈ ಶಿವರಾತ್ರಿಯ ದಿನ ಈ ರಾತ್ರಿ ಬಹಳ ಒಂದು ಮಂಗಳಕರವಾದ ಒಂದು ರಾತ್ರಿ ಅಂತ ಒಂದು ನಂಬಿಕೆ ಇದೆ. ಶಿವನು ಪಾರ್ವತಿಯನ್ನು ವಿವಾಹವಾದ ದಿನ ಇದು ಶಿವರಾತ್ರಿ. ಅದು ಶಿಶಿರ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನ ಬರ್ತದೆ ಈ ಶಿವರಾತ್ರಿ. ಇದು ಹಿನ್ನೆಲೆ ಏನಾಯ್ತಪ್ಪ ಅಂತ ಹೇಳಿದರೆ, ನಾವೆಲ್ಲ ಈ ದಕ್ಷ ಯಜ್ಞದ ಕಥೆಯನ್ನು ಕೇಳಿದ್ದೇವೆ. ದಾಕ್ಷಾಯಿಣಿ, ದಾಕ್ಷಾಯಿಣಿ ದಕ್ಷ ಬ್ರಹ್ಮನ ಮಗಳು. ಇವಳು ಶಿವನ ಪತ್ನಿಯಾಗಿರ್ತಾಳೆ. ದಕ್ಷ ಬ್ರಹ್ಮನಿಗೆ ಮೊದಲಿನಿಂದಲೂ ಈ ಈಶ್ವರ ಅಂತ ಹೇಳಿದರೆ ಅವನಿಗೆ ಬಹಳ ಸಿಟ್ಟು. ಯಾಕೆಂದರೆ ಅವನ ಮಗಳು ಈ ದಾಕ್ಷಾಯಿಣಿ ತನ್ನ ತಂದೆಯ ಸಮ್ಮತಿ ಇಲ್ಲದೆ, ಅಂದರೆ ದಕ್ಷ ಬ್ರಹ್ಮನಿಗೆ ದಾಕ್ಷಾಯಿಣಿಯನ್ನು ಶಿವನಿಗೆ ಕೊಟ್ಟು ಮದುವೆ ಮಾಡುವಂಥ ಮನಸ್ಸು ಇರುವುದಿಲ್ಲ. ಆದರೆ ಪಟ್ಟು ಬಿಡದ ದಾಕ್ಷಾಯಿಣಿಗೆ ಶಿವ ಅಂದರೆ ಪರಮ ಭಕ್ತಿ. ಸೊ ಶಿವನನ್ನು ಭಕ್ತಿಯಿಂದ ಒಲಿಸಿ ಶಿವನ ಪತ್ನಿ ಆಗ್ತಾಳೆ ಅವಳು, ತಂದೆಯ ಇಚ್ಛೆಗೆ ವಿರುದ್ಧವಾಗಿ. ಹಾಗಾಗಿ ದಕ್ಷ ಬ್ರಹ್ಮನು ಶಿವನನ್ನು ವಿರೋಧಿಸಲಿಕ್ಕೆ ಶುರು ಮಾಡ್ತಾನೆ. ಆತನು ಶಿವನನ್ನು ಪರಮ ಶತ್ರುವಿನ ಥರ ಒಂದು ಟ್ರೀಟ್ ಮಾಡ್ತಾನೆ ಅಂತ ಹೇಳ್ಬೋದು. ಹಾಗೆ ಏನಾಗ್ತದೆ, ಒಂದು ಸಲ ಎಲ್ಲ ದೇವತೆಗಳೆಲ್ಲ ಸೇರಿಕೊಂಡು ಶಿವನನ್ನು ಅಧ್ಯಕ್ಷನನ್ನಾಗಿ ಮಾಡಿ ಒಂದು ಸಭೆಯನ್ನು ನಡೆಸ್ತಾರೆ. ಇದರಿಂದ ದಕ್ಷ ಬ್ರಹ್ಮನಿಗೆ ತುಂಬ ಕೋಪ ಬರ್ತದೆ. ಅವನು ಮೊದಲೇ ಶಿವದ್ವೇಷಿ. ಅವನೊಂದು ಸಂಕಲ್ಪವನ್ನು ಮಾಡ್ತಾನೆ. ಎಲ್ಲ ದೇವತೆಗಳನ್ನು ಆಹ್ವಾನಿಸಿ ನಾನು ಒಂದು ಯಾಗವನ್ನು ಮಾಡ್ತೇನೆ. ಆ ಯಾಗದ ಹೆಸರನ್ನೇ ಅವನು ನಿರೀಶ್ವರ ಯಾಗ. ನಿರೀಶ್ವರನೆಂದರೆ ಈಶ್ವರನಿಗೆ ಆ ಯಾಗದಲ್ಲಿ ಪ್ರವೇಶವಿಲ್ಲ. ಉಳಿದ ಎಲ್ಲ ದೇವತೆಗಳನ್ನು ಕರೆಸಿ ಅವನು ಯಾಗವನ್ನು ಮಾಡ್ತಾನೆ ಶಿವನ ಮೇಲಿನ ದ್ವೇಷದಿಂದ. ಈ ವರ್ತಮಾನ ಯಾರಿಂದಲೂ ದಾಕ್ಷಾಯಿಣಿಗೆ ತಿಳಿತದೆ. ಸೊ ಅವಳಿಗೆ ತನ್ನ ತವರಿನ ಮೇಲೆ ಒಂದು ರೀತಿಯ ವ್ಯಾಮೋಹ ಇರ್ತದೆ. ತಂದೆ ನನಗೆ ಆಹ್ವಾನ ಮಾಡಲಿಲ್ಲ, ಆದರೂ ಕೂಡ ನಾನು ಆ ಯಾಗಕ್ಕೆ ಹೋಗಬೇಕು ಅಂತ ಶಿವನು ಬೇಡ ಅಂತ ಹೇಳಿದರು. ಅವಳು ಪಟ್ಟು ಹಿಡಿದು ಆ ಯಾಗಕ್ಕೆ ಹೋಗ್ತಾಳೆ. ಅಲ್ಲಿ ಅವಳು ದಕ್ಷನಿಂದ ಅವಮಾನಿತಳಾಗ್ತಾಳೆ. ದಾಕ್ಷಾಯಿಣಿಯು ಆ ದಕ್ಷನ ಯಾಗಕ್ಕೆ ಬಿದ್ದು ದೇಹತ್ಯಾಗ ಮಾಡ್ತಾಳೆ. ಈ ಸುದ್ದಿಯನ್ನು ತಿಳಿದಂಥ ಈಶ್ವರ ಕೆಂಡಾಮಂಡಲ ಕೋಪ ಬರ್ತದೆ ಅವನಿಗೆ. ಅವನು ಆತನ ಕೋಪದ ಜ್ವಾಲೆಯಿಂದ ಹುಟ್ಟಿದಂತಹ ವೀರಭದ್ರ ಹೋಗಿ ದಕ್ಷ ಯಜ್ಞವನ್ನು ಭಂಗ ಮಾಡ್ತಾನೆ. ಸೊ ಇದೆಲ್ಲ ಕತೆ ನಾವು ಕೇಳಿದ್ದೇವೆ ದಕ್ಷ ಯಜ್ಞದ ಬಗ್ಗೆ. ಅದರ ನಂತರ ದಾಕ್ಷಾಯಿಣಿ ಯಾಗದಲ್ಲಿ ಸುಟ್ಟು ಹೋದಂತಹ ದಾಕ್ಷಾಯಿಣಿಯು ಪರ್ವತರಾಜ ಅಥವಾ ನಾವೇನು ಹೇಳ್ತೇವೆ ಗಿರಿರಾಜ ಅಥವಾ ಪರ್ವತರಾಜನ ಮಗಳಾಗಿ ಹುಟ್ಟಾಳೆ. ಹಾಗಾಗಿ ಅವಳಿಗೆ ಪಾರ್ವತಿ ಅಥವಾ ಗಿರಿಜೆ ಅಂತ ನಾವು ಒಂದು ಕರಿತೇವೆ. ಸೊ ಹಾಗೆ ಪರ್ವತರಾಜನ ಮಗಳಾಗಿ ಹುಟ್ಟಿದಂತಹ ಪಾರ್ವತಿ ಅಥವಾ ಗಿರಿಜೆಯು ಶಿವನನ್ನು ವರಿಸಿದ ದಿನ ಇದು ಶಿವರಾತ್ರಿ ಅಥವಾ ರಾತ್ರಿ ಅಂತ ಹೇಳ್ಬೋದು. ಆ ರಾತ್ರಿ ಮುಕ್ಕೋಟಿ ದೇವತೆಗಳು ಎಲ್ಲರೂ ಸೇರಿ ಸಂಭ್ರಮದಿಂದ ಶಿವಪಾರ್ವತಿಯರ ವಿವಾಹವನ್ನು ಮಾಡ್ತಾರೆ ಅಂತ ನಮ್ಮ ಪುರಾಣಗಳ ಕಥೆಗಳು ಹೇಳ್ತವೆ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೀವನ ಒಗಟು ಕನ್ನಡ ಚಾನಲ್ ನೀವು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.